ಧರ್ಮಸ್ಥಳ ಕೇಸ್ನಲ್ಲಿ ಎರಡನೇ ದೂರುದಾರ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ತಲೆಬುರುಡೆಯನ್ನ ಯಾರು ತಂದು ಕೊಟ್ರು ಅನ್ನೋದರ ಬಗ್ಗೆ ಕೂಡ ಜಯಂತ್ ಡೀಟೇಲ್ ಆಗಿ ಹೇಳಿದ್ದಾನೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಬಿಗ್ ಟ್ವಿಸ್ಟ್. ಬುರುಡೆ ತಂದು ಕೊಟ್ಟಿದ್ದೆ ಮಟ್ಟಣ್ಣವರ್. ಎಸ್ಐಟಿ ಮುಂದೆ ಜಯಂತ್ ಹೇಳಿಕೆ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಸಿಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಎಂಬ ಬಗ್ಗೆ ಬಾಯ್ಬಿಡಿಸುತ್ತಿದ್ದಾರೆ. ಇದೀಗ ಇದೇ ಕೇಸ್ನಲ್ಲಿ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ಬುರುಡೆ ತಂದ ಮಟ್ಟಣ್ಣವರ್. ತಲೆಬುರುಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರು ಎಂದು ಎಸ್ಐಟಿ ಮುಂದೆ ಜಯಂತ್ ಹೇಳಿದ್ದಾನೆ. ಎಸ್ಐಟಿ ವಿಚಾರಣೆಯಲ್ಲಿ ಈ ಸತ್ಯ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಎಲ್ಲಿಂದಲೋ ಹಾರ್ಡ್ ಡಿಸ್ಕ್ ತರಿಸಿಕೊಂಡು ಎಸ್ಐಟಿಗೆ ನೀಡಿದ್ದಾನೆ. ಈ ಹಾರ್ಡ್ ಡಿಸ್ಕ್ ತಂದು ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಹೋದರನ ಮಗ. ಬುರುಡೆಯನ್ನ ಮಟ್ಟಣ್ಣನವರು ತಂದು ಕೊಟ್ಟರು ಎಂದು ಜಯಂತ್ ಹೇಳಿದ್ದಾನೆ. ಆ ಬುರುಡೆ ತಿಮ್ಮರೋಡಿ ತೋಟದಿಂದ ತಂದದ್ದು ಎನ್ನಲಾಗುತ್ತಿದೆ. ಈ ಆರೋಪ ಸಾಬೀತಾದ್ರೆ ಮತ್ತೆ ಹಲವು ಪ್ರಶ್ನೆಗಳು ಏಳುತ್ತದೆ. ಈ ಬುರುಡೆ ತಿಮ್ಮರೋಡಿ ತೋಟದಲ್ಲಿ ಮೊದಲೇ ತೋಟದಲ್ಲಿ ಇದ್ರೆ ಹಾಗಾದ್ರೆ ಯಾರದ್ದು ಎಂಬ ಪ್ರಶ್ನೆ ಏಳುತ್ತದೆ. ಒಂದು ವೇಳೆ ಪ್ರಕರಣ ಆರಂಭಿಸಲು ಲ್ಯಾಬ್ ಅಥವಾ ಬೇರೆ ಯಾವುದೋ ಜಾಗದಿಂದ ಬುರುಡೆ ತಂದು ಈ ಮಣ್ಣಿನಲ್ಲಿ ಹೂತು ಬಳಿಕ ಎತ್ತಿದ್ದಾರೋ ಎಂಬ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಕೇಸ್ನಲ್ಲಿ ಎರಡನೇ ದೂರುದಾರ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ತಲೆಬುರುಡೆಯನ್ನ ಯಾರು ತಂದು ಕೊಟ್ರು ಅನ್ನೋದರ ಬಗ್ಗೆ ಕೂಡ ಜಯಂತ್ ಡೀಟೇಲ್ ಆಗಿ ಹೇಳಿದ್ದಾನೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಬಿಗ್ ಟ್ವಿಸ್ಟ್. ಬುರುಡೆ ತಂದು ಕೊಟ್ಟಿದ್ದೆ ಮಟ್ಟಣ್ಣವರ್. ಎಸ್ಐಟಿ ಮುಂದೆ ಜಯಂತ್ ಹೇಳಿಕೆ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಸಿಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಎಂಬ ಬಗ್ಗೆ ಬಾಯ್ಬಿಡಿಸುತ್ತಿದ್ದಾರೆ. ಇದೀಗ ಇದೇ ಕೇಸ್ನಲ್ಲಿ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ಬುರುಡೆ ತಂದ ಮಟ್ಟಣ್ಣವರ್. ತಲೆಬುರುಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರು ಎಂದು ಎಸ್ಐಟಿ ಮುಂದೆ ಜಯಂತ್ ಹೇಳಿದ್ದಾನೆ. ಎಸ್ಐಟಿ ವಿಚಾರಣೆಯಲ್ಲಿ ಈ ಸತ್ಯ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಎಲ್ಲಿಂದಲೋ ಹಾರ್ಡ್ ಡಿಸ್ಕ್ ತರಿಸಿಕೊಂಡು ಎಸ್ಐಟಿಗೆ ನೀಡಿದ್ದಾನೆ. ಈ ಹಾರ್ಡ್ ಡಿಸ್ಕ್ ತಂದು ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಹೋದರನ ಮಗ. ಬುರುಡೆಯನ್ನ ಮಟ್ಟಣ್ಣನವರು ತಂದು ಕೊಟ್ಟರು ಎಂದು ಜಯಂತ್ ಹೇಳಿದ್ದಾನೆ. ಆ ಬುರುಡೆ ತಿಮ್ಮರೋಡಿ ತೋಟದಿಂದ ತಂದದ್ದು ಎನ್ನಲಾಗುತ್ತಿದೆ. ಈ ಆರೋಪ ಸಾಬೀತಾದ್ರೆ ಮತ್ತೆ ಹಲವು ಪ್ರಶ್ನೆಗಳು ಏಳುತ್ತದೆ. ಈ ಬುರುಡೆ ತಿಮ್ಮರೋಡಿ ತೋಟದಲ್ಲಿ ಮೊದಲೇ ತೋಟದಲ್ಲಿ ಇದ್ರೆ ಹಾಗಾದ್ರೆ ಯಾರದ್ದು ಎಂಬ ಪ್ರಶ್ನೆ ಏಳುತ್ತದೆ. ಒಂದು ವೇಳೆ ಪ್ರಕರಣ ಆರಂಭಿಸಲು ಲ್ಯಾಬ್ ಅಥವಾ ಬೇರೆ ಯಾವುದೋ ಜಾಗದಿಂದ ಬುರುಡೆ ತಂದು ಈ ಮಣ್ಣಿನಲ್ಲಿ ಹೂತು ಬಳಿಕ ಎತ್ತಿದ್ದಾರೋ ಎಂಬ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಕೇಸ್ನಲ್ಲಿ ಎರಡನೇ ದೂರುದಾರ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ತಲೆಬುರುಡೆಯನ್ನ ಯಾರು ತಂದು ಕೊಟ್ರು ಅನ್ನೋದರ ಬಗ್ಗೆ ಕೂಡ ಜಯಂತ್ ಡೀಟೇಲ್ ಆಗಿ ಹೇಳಿದ್ದಾನೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಬಿಗ್ ಟ್ವಿಸ್ಟ್. ಬುರುಡೆ ತಂದು ಕೊಟ್ಟಿದ್ದೆ ಮಟ್ಟಣ್ಣವರ್. ಎಸ್ಐಟಿ ಮುಂದೆ ಜಯಂತ್ ಹೇಳಿಕೆ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಸಿಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಎಂಬ ಬಗ್ಗೆ ಬಾಯ್ಬಿಡಿಸುತ್ತಿದ್ದಾರೆ. ಇದೀಗ ಇದೇ ಕೇಸ್ನಲ್ಲಿ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ.
ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯಿ ಬಿಟ್ಟಿದ್ದಾನೆ. ಬುರುಡೆ ತಂದ ಮಟ್ಟಣ್ಣವರ್, ತಲೆಬುರುಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರು ಎಂದು ಎಸ್ಐಟಿ ಮುಂದೆ ಜಯಂತ್ ಹೇಳಿದ್ದಾನೆ. ಎಸ್ಐಟಿ ವಿಚಾರಣೆಯಲ್ಲಿ ಈ ಸತ್ಯ ಬಾಯಿ ಬಿಟ್ಟಿದ್ದಾನೆ. ಅಲ್ಲದೆ ಎಲ್ಲಿಂದಲೋ ಹಾರ್ಡ್ ಡಿಸ್ಕ್ ತರಿಸಿಕೊಂಡು ಎಸ್ಐಟಿಗೆ ನೀಡಿದ್ದಾನೆ. ಈ ಹಾರ್ಡ್ ಡಿಸ್ಕ್ ತಂದುಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರನ ಮಗ. ಬುರುಡೆಯನ್ನ ಮಟ್ಟಣ್ಣನವರು ತಂದು ಕೊಟ್ಟರು ಎಂದು ಜಯಂತ್ ಹೇಳಿದ್ದಾನೆ. ಆ ಬುರುಡೆ ತಿಮರೋಡಿ ತೋಟದಿಂದ ತಂದದ್ದು ಎನ್ನಲಾಗುತ್ತಿದೆ. ಈ ಆರೋಪ ಸಾಬೀತಾದ್ರೆ ಮತ್ತೆ ಹಲವು ಪ್ರಶ್ನೆಗಳು ಏಳುತ್ತದೆ. ಈ ಬುರುಡೆ ತಿಮರೋಡಿ ತೋಟದಲ್ಲಿ ಮೊದಲೇ ತೋಟದಲ್ಲಿ ಇದ್ರೆ ಹಾಗಾದ್ರೆ ಯಾರದ್ದು ಎಂಬ ಪ್ರಶ್ನೆ ಏಳುತ್ತದೆ. ಒಂದು ವೇಳೆ ಪ್ರಕರಣ ಆರಂಭಿಸಲು ಲ್ಯಾಬ್ ಅಥವಾ ಬೇರೆ ಯಾವುದೋ ಜಾಗದಿಂದ ಬುರುಡೆ ತಂದು ಈ ಮಣ್ಣಿನಲ್ಲಿ ಹೂತು ಬಳಿಕ ಎತ್ತಿದ್ದಾರೋ ಎಂಬ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಕೇಸಿನಲ್ಲಿ ಎರಡನೇ ದೂರುದಾರ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ ಬಿಟ್ಟಿದ್ದಾನೆ. ತಲೆಬುರುಡೆಯನ್ನ ಯಾರು ತಂದು ಕೊಟ್ರು ಅನ್ನೋದರ ಬಗ್ಗೆ ಕೂಡ ಜಯಂತ್ ಡೀಟೇಲ್ ಆಗಿ ಹೇಳಿದ್ದಾನೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಬಿಗ್ ಟ್ವಿಸ್ಟ್. ಬುರುಡೆ ತಂದು ಕೊಟ್ಟಿದ್ದೆ ಮಟ್ಟಣ್ಣವರ್. ಎಸ್ಐಟಿ ಮುಂದೆ ಜಯಂತ್ ಹೇಳಿಕೆ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಸಿಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಎಂಬ ಬಗ್ಗೆ ಬಾಯಿ ಬಿಡಿಸುತ್ತಿದ್ದಾರೆ. ಇದೀಗ ಇದೇ ಕೇಸ್ನಲ್ಲಿ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯಿ ಬಿಟ್ಟಿದ್ದಾನೆ. ಬುರುಡೆ ತಂದ ಮಟ್ಟಣ್ಣವರ್, ತಲೆಬುರುಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರು ಎಂದು ಎಸ್ಐಟಿ ಮುಂದೆ ಜಯಂತ್ ಹೇಳಿದ್ದಾನೆ. ಎಸ್ಐಟಿ ವಿಚಾರಣೆಯಲ್ಲಿ ಈ ಸತ್ಯ ಬಾಯಿ ಬಿಟ್ಟಿದ್ದಾನೆ. ಅಲ್ಲದೆ ಎಲ್ಲಿಂದಲೋ ಹಾರ್ಡ್ ಡಿಸ್ಕ್ ತರಿಸಿಕೊಂಡು ಎಸ್ಐಟಿಗೆ ನೀಡಿದ್ದಾನೆ. ಈ ಹಾರ್ಡ್ ಡಿಸ್ಕ್ ತಂದುಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಸಹೋದರನ ಮಗ. ಬುರುಡೆಯನ್ನ ಮಟ್ಟಣ್ಣನವರು ತಂದು ಕೊಟ್ಟರು ಎಂದು ಜಯಂತ್ ಹೇಳಿದ್ದಾನೆ. ಆ ಬುರುಡೆ ತಿಮರೋಡಿ ತೋಟದಿಂದ ತಂದದ್ದು ಎನ್ನಲಾಗುತ್ತಿದೆ. ಈ ಆರೋಪ ಸಾಬೀತಾದ್ರೆ ಮತ್ತೆ ಹಲವು ಪ್ರಶ್ನೆಗಳು ಏಳುತ್ತದೆ. ಈ ಬುರುಡೆ ತಿಮರೋಡಿ ತೋಟದಲ್ಲಿ ಮೊದಲೇ ತೋಟದಲ್ಲಿ ಇದ್ರೆ ಹಾಗಾದ್ರೆ ಯಾರದ್ದು ಎಂಬ ಪ್ರಶ್ನೆ ಏಳುತ್ತದೆ. ಒಂದು ವೇಳೆ ಪ್ರಕರಣ ಆರಂಭಿಸಲು ಲ್ಯಾಬ್ ಅಥವಾ ಬೇರೆ ಯಾವುದೋ ಜಾಗದಿಂದ ಬುರುಡೆ ತಂದು ಈ ಮಣ್ಣಿನಲ್ಲಿ ಹೂತು ಬಳಿಕ ಎತ್ತಿದ್ದಾರೋ ಎಂಬ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬೇರೆ ಯಾವುದೋ ಜಾಗದಿಂದ ಬುರುಡೆ ತಂದು ಈ ಮಣ್ಣಿನಲ್ಲಿ ಹೂತು ಬಳಿಕ ಎತ್ತಿದ್ದಾರೋ ಎಂಬ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.